friends, welcome to Niti Photography YouTube channel. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಧಿ. ಎಲ್ಲರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ನಿಧಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆಯಿಂದನೇ ಕೆಲಸ ಸ್ಟಾರ್ಟು. ಏನಪ್ಪ ಅಂತೀರಾ, ಡೆಕೋರೇಷನ್ನು ಮುಗ್ದಿದ್ದೇ ಒಂದು 12 ಆಯಿತು. ಮುಗ್ದಿದ್ದು ಅಂದರೆ ಕಂಪ್ಲೀಟಾಗಿ ಮುಗ್ದಿಲ್ಲ, ಬ್ಯಾಲೆನ್ಸ್ ಪೆಂಡಿಂಗ್ ವರ್ಕು ನಾಳೆ ಇದೆ. ಅದೇನು ಅಂತ ನಿಮ್ಗೆ ತೋರಿಸ್ತೀನಿ. ಇದೇ ನಾವು ಬೆಳಿಗ್ಗೆ ಡೆಕೋರೇಷನ್ಗೆ ಹೋಗಿದ್ದ ಮನೆ, ಮತ್ತಿಕೆರೆಯಲ್ಲಿ ಇರೋದು. ತುಂಬ ಚೆನ್ನಾಗಿತ್ತು ಮನೆ. ಹೋಗಿದ ತಕ್ಷಣ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಕಸ್ಟಮರ್ಗೆ ಪೂಜೆ ಮಾಡಿಸಿದ್ವಿ. ಆಮೇಲೆ ಕೆಲಸ ಶುರು ಮಾಡಿದ್ವಿ. ಕೆಲಸ ಇಷ್ಟು ಸ್ವಲ್ಪ ಮುಗ್ದಿದೆ, ಇನ್ನು ಮುಂದೆ ನಾಳೆ ಮಾಡಬೇಕಲ್ಲ, ಇದೇ ವರ್ಕ್ ಅದು. ಇಲ್ಲಿವರೆಗೂ ಬಿಟ್ಟು ತಿಂಡಿಗೆ ಟೈಮ್ ಆಗಿತ್ತು ಅಂತ ತಿಂಡಿ ಮುಗಿಸ್ಬಿಟ್ಟು ಮತ್ತೆ ಬ್ಯಾಕ್ ಡ್ರಾಪ್ ಇತ್ತು, ಬ್ಯಾಕ್ ಡ್ರಾಪಿಗೆ ಬಂದ್ವಿ. ಹಳದಿಗೆ ಸ್ವಲ್ಪ ಬ್ಯಾಕ್ ಡ್ರಾಪ್ ಮಾಡೋದಿತ್ತು, ಅದೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ನಡೀತಾ ಇತ್ತು. ಇವ್ರು ನೋಡ್ರಿ, ಮಾಡೋ ಕೆಲಸ ಮಾಡ್ರಿ ಅಂದರೆ ತೀಟೆ ಕೆಲಸ ಮಾಡ್ತಾರೆ ಇತ್ತವ್ರೆ. ನಮ್ಮ ಯೋಗಿ ಮತ್ತು ರಾಜುಬಾಯಿ ಕೆಲಸ ಮಾಡಿರಿ ಅಂದರೆ ಒನಕೆ ತಗೊಂಡು ಕುಟ್ಕೊಂಡು ನಿಂತವ್ರೆ. ಕೆಲ್ಸಕ್ಕೆ ಬಂದಾಗ ಬರೀ ಇದೆ ಆಟನೇ ಆಗೋಯ್ತು ಇವ್ರದ್ದು. ಇದು ಹಳದಿಗೆ ನಮ್ಮದು ಫೈನಲ್ ವರ್ಕು. ತುಂಬ ಚೆನ್ನಾಗಿ ಬಂತು ವರ್ಕ್ ಮಾತ್ರ. ಹೇಗಿದೆ ನೋಡ್ಬಿಟ್ಟು ನೀವು ಕಮೆಂಟ್ ಮಾಡಿ. ಇದು ನಮ್ಮ ಗ್ರೂಪು, ಡೆಕೋರೇಷನ್ ಬಾಯ್ಸು. ಇಷ್ಟು ಕೆಲಸ ಮುಗಿಸೋಷ್ಟರಲ್ಲಿ ಒಂದು ಕಾಲ್ ಬಂತು, ಫೋಟೋಗ್ರಾಫಿ ಇವೆಂಟ್ ಇದೆ ಬರಬೇಕಂತ. ಸೊ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು, ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ, ಊಟ ಮಾಡೋಕ್ಕೂ ಟೈಮ್ ಸಿಕ್ಕಲಿಲ್ಲ. ಸರಿ ಅಂತ ಹೋಗಿದ ತಕ್ಷಣ ಕೆಲಸ ಶುರುವಾಯಿತು. ಬಟ್ ಖುಷಿಯಾಗಿ ಕೆಲಸ ಮುಗಿಸ್ಕೊಂಡು ಇವಾಗ ತಾನೇ ಬಂದು ಡಾಟಾ ಕಾಪಿ ಆಗ್ತಾಯಿದ್ದೀನಿ. ಟೈಮ್ ಕರೆಕ್ಟಾಗಿ 8 o'clock ಆಯಿತು. A few minutes later. ಸಾರಿ ಫ್ರೆಂಡ್ಸ್, ವೀಡಿಯೋ ಸಡನ್ನಾಗಿ ಕಟ್ ಆಯಿತು. ಒಂದು ಕಾಲ್ ಬಂತು ಅಮೆಝಾನ್ದು. ನಿನ್ನೆ ಅಮೆಝಾನಲ್ಲಿ ಒಂದೇನೋ ಬುಕ್ ಮಾಡಿದ್ದೆ, ಅದೇನು ಅಂತ ಹೇಳ್ತೀನಿ. ಸೊ ತೋರಿಸ್ತೀನಿ ಕೂಡ. ಅದನ್ನು ನಾನು ಇನ್ನೂ ನೋಡಿಲ್ಲ. ಸೊ ಹೇಗಿದೆ ಏನು ಅಂತ ಕಲೆಕ್ಟ್ ಮಾಡ್ಕೊಂಡ್ಬಂತೆ. ನಾನು ಕೊಟ್ಟಿರೋ ಪ್ರೈಸ್ಗೆ ವರ್ತಾಗಿದೆಯಾ ಅಂತ ಗೊತ್ತಿಲ್ಲ. ನೋಡೋಣ, ಓಪನ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ, ನೋಡೋಣ ಹೇಗಿದೆ ಅಂತ. ಅಮೌಂಟ್ ಇವಾಗ ಹೇಳಲ್ಲ, ಲಾಸ್ಟಲ್ಲಿ ಹೇಳ್ತೀನಿ. ನೋಡಿ, ಮೈಕು ನನ್ನ ಹತ್ರ ಮೈಕ್ ಇರಲಿಲ್ಲ, ಸೊ ಅದಕ್ಕೆ ಮೈಕ್ ಫಿಟ್ ಮಾಡಿದೆ. ಹೇಗಿದೆ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಔಟ್ಸೈಡ್ ಪ್ಯಾಕಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರೈಸ್ ನೋಡಿ ಎಷ್ಟಿದೆ ಅಂತ ಕಾಣಿಸ್ತಾ ಇದೆ ಹಂಗೋ ಗೊತ್ತಿಲ್ಲ, ಹೇಳ್ತೀನಿ. ನೋಡೋಣ ಹೇಗಿದೆ ಅಂತ. ನಾನು ಬುಕ್ ಮಾಡಿರೋದು. ವಾವ್. ಸೊ ಯಾವುದೋ ಒಂದು ಕೂಪನ್ ಕಾರ್ಡ್ ಬೇರೆ ಇದೆ. ಯು ವಿನ್ 100 rupees ಕ್ಯಾಶ್ ಬ್ಯಾಕ್ ಅಂತೆ, ಪ್ರಮೋಷನಲ್ ಆಫರು. ವಾಟ್ಸಪ್ ಯುವರ್ ನೇಮ್ ಆನ್, ಅದಕ್ಕೇನೋ ನೇಮ್ ಕಳಿಸಿ ಅಂತ ಕೊಟ್ಟಿದ್ದಾರೆ. ಕೂಪನ್ ಕಾರ್ಡು ಇದು ಆಮೇಲೆ ನೋಡೋಣ. ಫಸ್ಟು ಮೈಕ್ ಹೇಗಿದೆ ಅಂತ ನೋಡೋಣ. ನೋಡಿ ಪ್ಯಾಕಿಂಗ್ ಹೇಗಿದೆ, ಚೆನ್ನಾಗಿದೆ. ಸೊ ಇದು ಮೈಕು, ಕಾಲರ್ ಮೈಕ್ ಅಂತ ಇಲ್ಲಿ ಹಾಕ್ಕೊಳ್ಳೋದು. ಸೊ ಇದು ಇಲ್ಲಿರಲಿ, ಆಮೇಲೆ ಕನೆಕ್ಟ್ ಮಾಡ್ಕೋತೀನಿ. ಸೊ ಇದು ಅಡಾಪ್ಟ್ರು, ಮೊಬೈಲ್ ಕನೆಕ್ಷನು. ಅದಕ್ಕೆ ಎಕ್ಸ್ಟ್ರಾ ಕನೆಕ್ಟ್ರ್ ಬೇರೆ ಕೊಟ್ಟಿದ್ದಾರೆ, ಐಫೋನ್ದು. ಸೊ ನೆಕ್ಸ್ಟು ಏನಿದು, ಚಾರ್ಜರ್ ಕೇಬಲ್, ಸಿ ಟೈಪು ಮೈಕ್ ಚಾರ್ಜರು, ಸಿ ಟೈಪು ಅದಾದಮೇಲೆ. ಸೊ ಇದು ಯಾವುದೋ ಒಂದು ಸ್ಲಿಪ್ ಇದೆ, ಯೂಸರ್ ಮ್ಯಾನ್ಯುವಲ್ ಅಂತ. ಎಲ್ಲ ಬರೀ ಇಂಗ್ಲೀಷಲ್ಲೇ ಬರೆದವ್ರೆ. ಈ ಯಾವುದೋ ಚೈನೀಸ್ ವರ್ಡ್ ಬೇರೆ ಇದೆ, ನಮಗೆ ನೆಟ್ಟಿಗೆ ಇಂಗ್ಲೀಷೇ ಅರ್ಥ ಆಗೋಲ್ಲ, ಅದರಲ್ಲಿ ಚೈನೀಸ್ ಬೇರೆ ಯಾವನು ಓದ್ತಾನೆ ಕೂತ್ಕೊಂಡು. ಸೊ ಇದರ ಅವಶ್ಯಕತೆ ನಮಗಿಲ್ಲ, ಅಲ್ಲಿರಲಿ. ಸೊ ಮೈಕ್ ನೋಡೋಣ ಹೇಗಿದೆ ಅಂತ ಕನೆಕ್ಟ್ ಮಾಡ್ಕೋತೀನಿ ಇವಾಗ. ಸೊ ಮೈಕು ಕನೆಕ್ಟ್ ಮಾಡಿದ್ದೀನಿ.
ರಿಸಲ್ಟ್ ಹೇಗಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಸೊ ನಿಮ್ಗೆ ಅವಾಗಲೇ ಹೇಳಿದೆ, ನಾಳೆ ಒಂದು ಡೆಕೋರೇಷನ್ ಇದೆ, ಕಂಪ್ಲೀಟ್ ಮಾಡಬೇಕು ನಾಳೆ ಅಂತ. ಸೊ ಅದಕ್ಕೆ ಕೆಲವು ಪ್ರಿಪರೇಷನ್ ನಡೀತಾ ಇದೆ, ಬನ್ನಿ ತೋರಿಸ್ತೀನಿ ಏನು ಅಂತ. ವರ್ಕ್ ನಡೀತಾ ಇದೆ, ಅಣ್ಣ ಸ್ಟ್ಯಾಪ್ಲರ್ ಹೊಡಿತಾವ್ರೆ. ಎಲ್ಲಿವರೆಗೂ ಬಂತಡ? ಎಷ್ಟು ಶೀಟ್ ಆಗವೆ ಈಗ 3 ಅಡಿದು? 4 ಒಂದು ಟೋಟಲ್ 6? ಅದೆಲ್ಲ ಅಂದ್ರೆ ವೈಟ್ ಗ್ರೀನ್ ಮಾತ್ರ, ಬರೀ ಗ್ರೀನ್. ಅದೇ ಅಣ್ಣ, ವೈಟ್ ಗ್ರೀನ್ 6 ಯಾಕೆ ಕೊಡಿದ್ರಿ? ಯಾರು ಹೇಳಿದ್ದು? 3ಕ್ಕೆ 3 ಅಡಿ 6? ಇಲ್ಲ ಅಣ್ಣ, 6 ಬೇಡ, 3 ಬೇಕಾಗಿರೋದು. 6 ಕರೆಕ್ಟ್. ಡಬಲ್ ಇಲ್ಲ, ಡಬಲ್ ಪಿಲ್ಲರ್ ಅಲ್ಲ, ತ್ರಿಬಲ್ ಪಿಲ್ಲರು. ಮೇಲೆ ಕೆಳಗೆ 2 ಸೈಡ್ ಹಾಕ್ಬೇಕು. ಟ್ರಿಬಲ್ ಪಿಲ್ಲರ್ ಇರೋದು ನಾನು ಅಬ್ಸರ್ವ್ ಮಾಡ್ಲಿಲ್ಲ ಸರ್. ನಾಳೆ ಅದು ಎಷ್ಟೊತ್ತು ಮುಗಿಸೋದು? ಇಲ್ಲ, ಟೈಮ್ ಅಂದ್ರೆ ಇವತ್ತು ಅರ್ಧ ಕೆಲಸ ಮುಗಿಸಿದೀವಲ್ಲ, ಇವತ್ತು ಅರ್ಧ ಕೆಲಸ ಮುಗ್ದಿರೋದಕ್ಕೆ ಏನ್ ಟೆನ್ಷನ್ ಆಗಲ್ಲ. ನಾಳೆ ವರ್ಕ್ಗೆ ಪ್ರಿಪ್ರೇಷನ್ನು. ಸೊ ನಾಳೆ ವರ್ಕ್ ಹೇಗಿರುತ್ತೆ, ಹೇಗಾಗುತ್ತೆ, ಹೇಗೆ ಕಾಣುತ್ತೆ, ಸೊ ಅದು ನಾಳೆ ಕಂಟೆಂಟಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಗುಡ್ ನೈಟ್, ನಮಸ್ಕಾರ.